ಗಣ ಎಯು ಗಣ ಬಿ ನ ಉಪಗಣವಾದಲ್ಲಿ, ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ, ಎ ಏನಾದ್ರೂ ಬಿ ಗೆ ಸಬ್ಸೆಟ್ ಆದ್ರೆ. ಆಪ್ಷನ್ ಎ, ಗಣ ಎ ನ ಎಲ್ಲಾ ಗಣಾಂಶಗಳನ್ನು ಗಣ ಬಿ ಯು ಒಳಗೊಂಡಿರುತ್ತದೆ. ಇದು ಕರೆಕ್ಟ್. ಗಣ ಎ ಯು ಯಾವುದೇ ಗಣಾಂಶವನ್ನು ಒಳಗೊಂಡಿರುವುದಿಲ್ಲ. ನೋಡಿ, ಇದು ಎಲ್ಲಾ ಸಿಚುವೇಶನ್ ಅಲ್ಲಿ ಆಗಲ್ಲ. ಇದು ಆಗೋದು ಯಾವಾಗ ಅಂತಂದ್ರೆ ಓನ್ಲಿ ವೆನ್ ಎ ಈಸ್ ನಲ್ ಸೆಟ್. ಆಪ್ಷನ್ ಬಿ ಆಗೋದು ಎ ಏನಾದ್ರೂ ಶೂನ್ಯ ಗಣ ಆದ್ರೆ, ನಲ್ ಸೆಟ್ ಅಥವಾ ಎಂಟಿ ಸೆಟ್ ಆದ್ರೆ ಆಗ ಮಾತ್ರ ಯಾವುದೇ ಗಣಾಂಶವನ್ನ ಒಳಗೊಂಡಿರುವುದಿಲ್ಲ. ಅಥವಾ ಅದು ಏನಾದ್ರೂ ಬೇರೆ ಆಪ್ಷನ್ ಏನಾದ್ರೂ ಇರ್ಬೋದೇನೋ, ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗೆ. ಗಣ ಬಿ ನಲ್ಲಿ ಇರದ ಕನಿಷ್ಠ ಒಂದು ಗಣಾಂಶವನ್ನು ಗಣ ಎ ಯು ಒಳಗೊಂಡಿರುತ್ತದೆ. ಇದು ತಪ್ಪು. ಗಣ ಎ ಯು ಗಣ ಬಿ ನ ಯಾವುದೇ ಗಣಾಂಶವನ್ನು ಒಳಗೊಂಡಿರುವುದಿಲ್ಲ. ಇದು ಕೂಡ ತಪ್ಪು. ಸೊ ಎಲ್ಲಾ ಟೈಮಲ್ಲೂ ಕರೆಕ್ಟ್ ಆಗೋದು ಯಾವುದು ಅಂತಂದ್ರೆ ಆಪ್ಷನ್ ಎ. ಆಪ್ಷನ್ ಬಿ ಕೂಡ ಕರೆಕ್ಟ್ ಆಗುತ್ತೆ. ಯಾವಾಗ ಅಂತಂದ್ರೆ ಓನ್ಲಿ ವೆನ್ ಎ ಈಸ್ ನಲ್ ಸೆಟ್. ಎ ಯು ಯಾವುದೇ ಗಣಾಂಶವನ್ನು ಒಳಗೊಂಡಿರುವುದಿಲ್ಲ ಅಂತಂದ್ರೆ ಇದು ನಲ್ ಸೆಟ್ ಆಗಿದ್ದಾಗ ಮಾತ್ರ. ಹಾಗಾಗಿ ಎಲ್ಲಾ ಟೈಮಲ್ಲೂ ಅಕ್ಸೆಪ್ಟ್ ಆಗೋದು ಯಾವುದು ಅಂತಂದ್ರೆ ಎ ಮಾತ್ರ. ಸೊ ಆಪ್ಷನ್ 1 ಕರೆಕ್ಟ್. ಕೆಲವೊಮ್ಮೆ ಆಪ್ಷನ್ 2 ಕೂಡ ಹೇಳ್ತಾರೆ, ಬಟ್ ಅಕಾರ್ಡಿಂಗ್ ಟು ಮೀ ಆಪ್ಷನ್ ಬಿ ವಿಲ್ ನಾಟ್ ಹೋಲ್ಡ್ ಇನ್ ಆಲ್ ಸಿಚುವೇಶನ್ಸ್. ನೆಕ್ಸ್ಟ್ ಕ್ವಶನ್, 2 ಅನುಕ್ರಮ ವರ್ಷಗಳಲ್ಲಿ ಕ್ರಮಶಃ 2% ಮತ್ತು 3% ಬಡ್ಡಿಗಳಂತೆ ರೂಪಾಯಿ 20,000ಗೆ ತಗಲುವ ಒಟ್ಟು ಬಡ್ಡಿ ಈ 2 ವರ್ಷಕ್ಕಿದೆ. ಸೊ ಇಲ್ಲಿ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಇದೆ ಅಂತಂದ್ರೆ ಅಮೌಂಟ್ ಎ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಇಲ್ಲಿ 2 ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರೋದ್ರಿಂದ R1/100 ಇಂಟು 1 ಪ್ಲಸ್ R2/100. ಈ ರೀತಿ ಕ್ವಶನ್ಗಳನ್ನ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ತೀವಿ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 20,000, 20,000 ಇದೆ, ಇಂಟು 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಫಸ್ಟ್ ಎಷ್ಟಿದೆ? 2% ಅಂದ್ರೆ 2/100 ಇಂಟು 1 ಪ್ಲಸ್ ಸೆಕೆಂಡ್ ಒನ್ 3% ಇದೆ, 3/100 ಅಂಡ್ ಇಟ್ ಈಸ್ ಈಕ್ವಲ್ ಟು 20,000. LCM ತಗೊಂಡ್ರೆ 100 ಪ್ಲಸ್ 2 102/100 ಇಂಟು ಇದೆಷ್ಟಾಗುತ್ತೆ? 103/100 ಆಗುತ್ತೆ. 103/100. ಈ 2 0 ಈ 2 0 ಹೋಗ್ಲಿ, ಈ 2 0 ಈ 2 0 ಹೋಗ್ಬಿಡ್ಲಿ. ಈಗ 102 103 ಇಂಟು 2 ಇಷ್ಟನ್ನು ಏನ್ ಮಾಡ್ಬೇಕು ನಾವು? ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, 102 ಇಂಟು 103. ಮೊದಲು ಇವೆರಡನ್ನು ಕೊಡಿಸ್ತೀನಿ ನಾನು. 3 2 6, 0 0 ಆದ್ರೆ ಇದು 0 ಆಯ್ತು. 3 ಪ್ಲಸ್ 2 5, ಇದು 0 0 1. ನೋಡಿ, ಇದನ್ನ ಗುಣಿಸಿದ್ರೆ 10,506 ಬರುತ್ತೆ ಆನ್ಸರ್. ನೀವು ಬೇಕಿದ್ರೆ ಬೈ ಹ್ಯಾಂಡ್ ಮಾಡಿ ನೋಡ್ಬೋದು. ಇಂಟು 2 ಇದ್ರ ಜೊತೆ 2 ಕೂಡ ಮಲ್ಟಿಪ್ಲೈ ಮಾಡ್ಬೇಕು. 2 6 12, 2 5 10, 2 1 2 ಅಂದ್ರೆ 21,012 ಬರುತ್ತೆ ಗುಣಾಕಾರ ಮಾಡಿದ್ರೆ. ಇದೇನಿದು ಅಮೌಂಟ್ ಇದು, ಬಟ್ ನಮಗ್ ಬೇಕಾಗಿರೋದು ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಬೇಕು. ವಿ ನೋ ದಟ್ ಅಮೌಂಟ್ ಈಸ್ ಈಕ್ವಲ್ ಟು, ಅಮೌಂಟ್ ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ 2 ಸೇರಿರ್ತದೆ ಇದರಲ್ಲಿ. ಅಥವಾ ಇದರಿಂದ ನಾನು ಇಂಟ್ರೆಸ್ಟ್ ನಷ್ಟು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಅಮೌಂಟ್ ಎಷ್ಟಿದೆ? 21,012 ಇದೆ, ಮೈನಸ್ ಪ್ರಿನ್ಸಿಪಲ್ ಅಮೌಂಟ್ 20,000 ಇದೆ. ಕಳೆದ್ರೆ 1,012 ರೂಪಾಯಿ ಏನಿದ್ವೋ ಇಂಟ್ರೆಸ್ಟ್ ಬರುತ್ತೆ. 1,012. ಸೊ ಬಡ್ಡಿ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ 93, 14,400ರ ಅವಿಭಾಜ್ಯ ಅಪವರ್ತನ ಅಥವಾ ಸಪ್ರಮಾಣದ ಅಪವರ್ತನ ರೂಪ. ಪ್ರೈಮ್ ಫ್ಯಾಕ್ಟರೈಸೇಷನ್ ಫಾರ್ಮ್ ಯಾವುದು? 14,400. 14,400. ಸೊ ಫಸ್ಟ್ ಪ್ರೈಮ್ ಫ್ಯಾಕ್ಟರ್ 2 ಇಂದ ಶುರು ಮಾಡ್ತೀನಿ. 2 7 14, 2 2 4 0 0, 2 3 6, 1 ಉಳಿತು, 2 6 12 0 0, 2 1 2 8 16 0 0, 2 9 18 0 0, 2 4 8, 1 ಉಳಿತು 10 ಆಯ್ತು, 2 5 10 0, 2 2 4, ಮತ್ತೊಮ್ಮೆ 2 2 4, 1 ಉಳಿತು 2 5 10. ಈಗ 2ರಿಂದ ಹೋಗಲ್ಲ, 3ರಿಂದ ಹೋಗುತ್ತೆ. 3 7 21, 1 ಉಳಿತು 3 5 15. ಮತ್ತೊಮ್ಮೆ ಹೋಗುತ್ತೆ 3 2 6, 1 ಉಳಿತು 3 5 15. ಅಗೇನ್ 5 5 25, 5 1 5. ಸೊ ಇಲ್ಲಿ ಪವರ್ ಫಾರ್ಮುಲಾ ಬರೆದಿರೋದ್ರಿಂದ ನಾವು ಕೂಡ ಇನ್ ಟರ್ಮ್ಸ್ ಆಫ್ ಪವರ್ ಬರೆಯೋಣ. 2 to the power of ಎಷ್ಟು ಸಾರಿ ಇದೆ ನೋಡ್ರಿ? 1 2 3 4 5 6. ಸೊ 6 ಸಾರಿ ಇರೋದ್ರಿಂದ 2 to the power of 6 ಇಂಟು 3 ಅನ್ನೋದು 2 ಟೈಮ್ಸ್ ಇದೆ. ಸೊ 3 ಸ್ಕ್ವೇರ್
ಇಂಟು 5 ಅನ್ನೋದು ಕೂಡ 2 ಟೈಮ್ಸ್ ಇರೋದ್ರಿಂದ 5 ಸ್ಕ್ವೇರ್. 2 to the power of 6 into 3 square into 5 square. Option 2. Next one. Minus 2 root 3 plus 5 root 2. ಇದರ ಅಕರ್ಣೀಕಾರಕ. Rationalizing factor of minus 2 root 3 plus 5 root 2 is. ಅಕರ್ಣೀಕಾರಕ ಅಂತಂದ್ರೆ ನೋಡಿ a root b ಪ್ಲಸ್ ಇನ್ನೊಂದು ಯಾವುದೋ ಒಂದು ಸಿ ರೂಟ್ ಡಿ, ಈ ರೀತಿ ಒಂದು ಕಾಂಪ್ಲೆಕ್ಸ್ ಇದ್ಯಾವುದು ಒಂದು ಇರ್ರಾಷನಲ್ ನಂಬರ್ ಇದ್ರೆ ಅಥವಾ ಸರ್ಡ್ ಇದ್ರೆ ಇದರ ಅಕರ್ಣೀಕಾರಕ ರಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗಿರುತ್ತೆ ಅಂತಂದ್ರೆ ಎ ರೂಟ್ ಬಿ ಮೈನಸ್ ಸಿ ರೂಟ್ ಡಿ ಮಾತ್ರ ಆಗಿರುತ್ತೆ. ಅಂದ್ರೆ ಮಧ್ಯದಲ್ಲಿ ಮಾತ್ರ ಚೇಂಜ್ ಮಾಡಬೇಕು, ಬೇರೆಲ್ಲೂ ಚೇಂಜ್ ಮಾಡಬಾರ್ದು. ಸೊ ಮೈನಸ್ 2 ರೂಟ್ 3 ಈ ಪ್ಲಸ್ ಇರೋದೇನಾಗಬೇಕು ಮೈನಸ್ ಆಗಬೇಕು, ಮೈನಸ್ 5 ರೂಟ್ 2. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ಮೈನಸ್ 2 ರೂಟ್ 3 ಮೈನಸ್ 5 ರೂಟ್ 2. ಕೆಲವೊಮ್ಮೆ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಎಲ್ಲಾ ಕಡೆ ಚೇಂಜ್ ಮಾಡಿಬಿಡ್ತಾರೆ. ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್ ಮಾಡಿಬಿಡ್ತಾರೆ. ಅಂದ್ರೆ ಫಸ್ಟ್ ಗೆ ಪ್ಲಸ್ ಮಾಡಿ ಆಮೇಲೆ ಮೈನಸ್, ಈ ಆಪ್ಷನ್ 4 ಅಂತ ಹಾಕೋರು ಕೆಲವರು ಇರ್ತಾರೆ. ಸೊ ಅದಲ್ಲ, ಆಪ್ಷನ್ 1 ಈಸ್ ಕರೆಕ್ಟ್. ಇದು ಕೂಡ ಅಷ್ಟೇನೆ, ಇದು ಕಂಪ್ಲೀಟ್ ಕ್ವಶನ್ ನನಗೆ ಸಿಕ್ಕಿಲ್ಲ. ಎ ಅನುಪಾತ ಬಿ ಅನುಪಾತದ ಎರಡೂ ಪದಗಳಿಗೂ ಒಂದೇ ದಿನ ಏನ್ ಮಾಡ್ಬೇಕು, ಕೂಡಿಸ್ಬೇಕಾ, ಕಳಿಬೇಕಾ, ಗುಣಿಸ್ಬೇಕಾ, ಭಾಗಿಸ್ಬೇಕಾ, ಅದು ಕಂಪ್ಲೀಟ್ ಕ್ವಶನ್ ನನಗೆ ಸಿಕ್ಕಿಲ್ಲ. ಸಪೋಸ್ ಯಾರಿಗಾದ್ರೂ ಸಿಕ್ಕರೆ ನನಗೆ ಕಳಿಸಿದ್ರೆ ಅದನ್ನ ಇನ್ನೊಮ್ಮೆ ಯಾವಾಗಲಾದ್ರೂ ನಾನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ 96. ಪ್ರತಿ ಗುಂಪಿನಲ್ಲಿರುವ ವಸ್ತುಗಳ ಸಂಖ್ಯೆ r ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಎಂದರೆ, ಅಂದ್ರೆ ಒಟ್ಟು n ನಂಬರ್ ಆಫ್ ಆಬ್ಜೆಕ್ಟ್ಸ್ ಇದ್ದು ಅದರಿಂದ r ನಂಬರ್ ಆಫ್ ಆಬ್ಜೆಕ್ಟ್ಸ್ ಪ್ರತಿ ಗುಂಪಿನಲ್ಲಿ ನಾವೇನಾದ್ರೂ ಅರೇಂಜ್ ಮಾಡೋದು ಮತ್ತು ಜೋಡಿಸೋದು ಅಂತ ಏನಾದ್ರೂ ಮಾಡಿದ್ರೆ ಯಾವ ರೀತಿ ಒಂದು ರಿಲೇಷನ್ ಇರುತ್ತೆ ಅಂತ. ಸೊ ದಿಸ್ ಕ್ವಶನ್ ಈಸ್ ಫ್ರಮ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಕ್ರಮಯೋಜನೆ ಮತ್ತು ವಿಕಲ್ಪಗಳಿಂದ ಬಂದಿರುವಂತ ಒಂದು ಕ್ವಶನ್ ಇದು. ಇಲ್ಲಿ ಕ್ರಮಯೋಜನೆ ಮತ್ತು ವಿಕಲ್ಪ, ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಎರಡನ್ನು ರಿಲೇಟ್ ಮಾಡ್ತಕ್ಕಂಥ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂತಂದ್ರೆ NCR ಈಕ್ವಲ್ ಟು NPR ಡಿವೈಡೆಡ್ ಬೈ R ಫ್ಯಾಕ್ಟೋರಿಯಲ್ ಅಂತ ಇದೆ. ಅಥವಾ ಇದನ್ನ ಇನ್ನೂ ಒಂದು ರೀತಿ ಬರೆಯೋದಾದ್ರೆ NCR ಇಂಟು R ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು NPR ಅಂತ ಫಾರ್ಮುಲಾ ಇದೆ. ಇಲ್ಲಿ ಪರ್ಮಿಟೇಷನ್ ಅಂತಂದ್ರೆ ಜೋಡಣೆ ಅಂತ ಅರ್ಥ, ಜೋಡಣೆಗೆ ಸಂಬಂಧಪಟ್ಟಂತದ್ದು. ಇನ್ನು ಕಾಂಬಿನೇಷನ್ ಅಂತಂದ್ರೆ ಆಯ್ಕೆಗಳಿಗೆ ಸಂಬಂಧಪಟ್ಟದ್ದೆಲ್ಲನೂ ಕಾಂಬಿನೇಷನ್ ನೋಡ್ಕೊಂಡ್ರೆ, ಜೋಡಣೆಗೆ ಸಂಬಂಧಪಟ್ಟಿದ್ದು ಪರ್ಮಿಟೇಷನ್ ನೋಡ್ಕೊಳ್ತದೆ. ಸೊ ಈ ರಿಲೇಷನ್ ಅನ್ನ ಯಾವುದು ಇಲ್ಲಿ ಹೊಂದಿದೆ ಅಂತ ನೋಡಿ. ಜೋಡಣೆಗಳ ಒಟ್ಟು ಸಂಖ್ಯೆ ಈಕ್ವಲ್ ಟು, ಜೋಡಣೆಗಳ ಒಟ್ಟು ಸಂಖ್ಯೆ ಅಂದ್ರೆ NPR ಈಕ್ವಲ್ ಟು ಆಯ್ಕೆಗಳ ಒಟ್ಟು ಸಂಖ್ಯೆ NCR ಇಂಟು R ಫ್ಯಾಕ್ಟರ್. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ. ಜೋಡಣೆಗಳ ಒಟ್ಟು ಸಂಖ್ಯೆ ಅಂದ್ರೆ NPR ಈಕ್ವಲ್ ಟು ಆಯ್ಕೆಗಳ ಒಟ್ಟು ಸಂಖ್ಯೆ ಇಂಟು R ಫ್ಯಾಕ್ಟರ್. ಇಲ್ಲೇನಿದೆ, ಆಯ್ಕೆಗಳ ಒಟ್ಟು ಸಂಖ್ಯೆ ಅಂತಂದ್ರೆ NCR ಈಕ್ವಲ್ ಟು ಜೋಡಣೆಗಳ ಸಂಖ್ಯೆ ಇಂಟು R ಫ್ಯಾಕ್ಟರ್ ಇದೆ. ಆಕ್ಚುಲಿ ಜೋಡಣೆಗಳ ಸಂಖ್ಯೆ ಬೈ R ಫ್ಯಾಕ್ಟರ್ ಆಗಬೇಕು. ಸೊ ಆಪ್ಷನ್ 2 ರಾಂಗ್. ಅದೇ ರೀತಿ ಜೋಡಣೆಗಳ ಒಟ್ಟು ಸಂಖ್ಯೆ NPR ಈಕ್ವಲ್ ಟು ಆಯ್ಕೆಗಳ ಸಂಖ್ಯೆ ಬೈ R ಫ್ಯಾಕ್ಟರ್ ಇದೆ. ಆಕ್ಚುಲಿ ಆಯ್ಕೆಗಳ ಸಂಖ್ಯೆ ಇಂಟು R ಫ್ಯಾಕ್ಟರ್ ಆಗಬೇಕು. ಸೊ ಆಪ್ಷನ್ 3 ರಾಂಗ್. ಸಿಮಿಲರ್ಲಿ ಜೋಡಣೆಗಳ ಒಟ್ಟು ಸಂಖ್ಯೆ R ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಅಂತ ಇದೆ, ಇದು ಕೂಡ ರಾಂಗ್. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಹರವು ಅಳೆಯಲು ಸರಿಯಾದ ಆಯ್ಕೆ. ಹರವು ಅಂತಂದ್ರೆ ಡಿಸ್ಪರ್ಷನ್ ಅಂತ ಹೇಳ್ತೀವಲ್ಲ, ಅದು ಡಿಸ್ಪರ್ಷನ್ ಅನ್ನ ಮೆಜರ್ ಮಾಡಕ್ಕೆ ಪ್ರಾಪರ್ ಆಗಿರ್ತಕ್ಕಂಥ ಮೆಜರ್ ಯಾವುದು ಅಂತ. ಡಿಸ್ಪರ್ಷನ್ ಮೆಜರ್ ಮಾಡಬೇಕು ಅಂತಂದ್ರೆ ಯಾವುದು ಕರೆಕ್ಟ್ ಆಗಿರತಕ್ಕಂಥ ಮೆಜರ್ಸ್ ಅಂತಂದ್ರೆ ವ್ಯಾಪ್ತಿ, ಚತುರ್ಥಕ ವಿಚಲನೆ, ಸರಾಸರಿ ವಿಚಲನೆ, ಮಾನಕ ವಿಚಲನೆ. ಡಿವಿಯೇಷನ್ಗಳು ಬೇಕು ನಮ್ಗೆ. ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಅಂತ ಹೇಳ್ತೀವಲ್ಲ, ಆ ಡಿವಿಯೇಷನ್ಗಳು ಬೇಕು. ಹಾಗಾಗಿ ಬರೀ ಸರಾಸರಿ ಇದ್ರೆ ಅಲ್ಲಿ ಡಿವಿಯೇಷನ್ ಬಗ್ಗೆ, ಡಿಸ್ಪರ್ಷನ್ ಬಗ್ಗೆ ನಮಗೆ ಕರೆಕ್ಟ್ ಆಗಿ ಐಡಿಯಾ ಸಿಗಲ್ಲ. ಹಾಗಾಗಿ ಆಪ್ಷನ್ 1, 2, 3 ರಾಂಗ್. ಆಪ್ಷನ್ 4 ಈಸ್ ಕರೆಕ್ಟ್. A1x ಪ್ಲಸ್ B1y ಪ್ಲಸ್ C1 ಮತ್ತು A2x ಪ್ಲಸ್ B2y ಪ್ಲಸ್ ಈಕ್ವಲ್ ಟು C2 ಗಳು ಒಂದು ಜೊತೆ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳಲ್ಲಿ A1 ನಾಟ್ ಈಕ್ವಲ್ ಟು 0, A2 ನಾಟ್ ಈಕ್ವಲ್ ಟು 0, B1 ನಾಟ್ ಈಕ್ವಲ್ ಟು 0, B2 ನಾಟ್ ಈಕ್ವಲ್ ಟು 0 ಮತ್ತು C1 ಮತ್ತು C2 ಗಳು ವಾಸ್ತವ ಸಂಖ್ಯೆಗಳಾಗಿರುತ್ತವೆ. ಹಾಗಾದ್ರೆ ಈ ಸಮೀಕರಣಗಳು ಅನಂತ ಪರಿಹಾರ ಹೊಂದಿರುವ ಸಂದರ್ಭವೆಂದರೆ, ಅಂದ್ರೆ ಎರಡು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ. A1x ಪ್ಲಸ್ B1y ಪ್ಲಸ್ ಈಕ್ವಲ್ ಟು C1 ಅಂತ ಮತ್ತು A2x ಪ್ಲಸ್ B2y ಈಕ್ವಲ್ ಟು C2 ಅಂತ ಎರಡು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಈ ಎರಡು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರಬೇಕು ಅಂತಂದ್ರೆ ಬೋತ್ ದ ಲೈನ್ಸ್ ಶುಡ್ ಕೋಇನ್ಸೈಡ್ ವಿತ್ ಈಚ್ ಅದರ್. ಎರಡು ಲೈನ್ಗಳು ಕೋಇನ್ಸೈಡ್ ಆಗಬೇಕು.
ಎರಡು ಲೈನ್ಗಳು ಕೋಯಿನ್ಸೈಡ್ ಆಗೋದು ಯಾವಾಗ ಅಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ರೇಷಿಯೋಗಳು ಈಕ್ವಲ್ ಆಗಿದ್ದಾಗ ಮಾತ್ರ. ಅಂದ್ರೆ ಇಲ್ಲಿ 3 ತರದ ಸೊಲ್ಯೂಷನ್ಸ್ ಬರ್ತವೆ. ಒಂದು ವೇಳೆ A1/A2 ನಾಟ್ ಈಕ್ವಲ್ ಟು B1/B2 ಆಯ್ತು ಅಂತಂದ್ರೆ ಇಲ್ಲಿ ಯುನಿಕ್ ಸೊಲ್ಯೂಷನ್ ಇರುತ್ತೆ, ಅನನ್ಯ ಅಂತ ಹೇಳ್ತಾರೆ, ಅನನ್ಯ ಪರಿಹಾರ, ಯುನಿಕ್ ಸೊಲ್ಯೂಷನ್, ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಒಂದು ವೇಳೆ A1/A2 ಈಕ್ವಲ್ ಟು B1/B2 ಆಗಿತ್ತು, ಇಫ್ ದಿಸ್ ಇಸ್ ನಾಟ್ ಈಕ್ವಲ್ ಟು C1/C2 ಈ ರೀತಿ ಆಗಿತ್ತು ಅಂದ್ರೆ ದೇರ್ ವಿಲ್ ಬಿ ನೋ ಸೊಲ್ಯೂಷನ್. ಯಾಕಂದ್ರೆ ಪ್ಯಾರಲಲ್ ಲೈನ್ಸ್ ಗಳಿವೆ ಎರಡು. A1/A2 ಈಕ್ವಲ್ ಟು B1/2 ಇದ್ದು ಇಫ್ ದಿಸ್ ಇಸ್ ನಾಟ್ ಈಕ್ವಲ್ ಟು C1/C2 ದೆನ್ ದೋಸ್ ಟು ಲೈನ್ಸ್ ವಿಲ್ ಬಿ ಪ್ಯಾರಲಲ್. ಪ್ಯಾರಲಲ್ ಆಗಿರೋದ್ರಿಂದ ಇಂಟರ್ಸೆಕ್ಟ್ ಆಗಲ್ಲ, ಇಂಟರ್ಸೆಕ್ಟ್ ಆಗಿರಲಿಲ್ಲ ಇಲ್ಲ ಅಂದ್ರೆ ಸೊಲ್ಯೂಷನ್ಸ್ ಇರಲ್ಲ, ನೋ ಸೊಲ್ಯೂಷನ್ಸ್. ಅದೇ ಒಂದು ವೇಳೆ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಆಯ್ತು ಅಂದ್ರೆ ಎರಡು ಲೈನ್ಗಳು ಕೋಯಿನ್ಸೈಡ್ ಆಗಿಬಿಡ್ತವೆ. ಕೋಯಿನ್ಸೈಡ್ ಆಗಿರೋದ್ರಿಂದ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಸಿಗುತ್ತೆ. ಸೊ ಅನಂತ ಪರಿಹಾರಗಳು ಬೇಕು ಅಂತ ಹೇಳಿರೋದ್ರಿಂದ ಕಂಡೀಷನ್ ಯಾವ ರೀತಿ ಇರಬೇಕು ಅಂದ್ರೆ ಈ ರೀತಿ ಇರಬೇಕು. ಸೊ ಆಪ್ಷನ್ 4 ಇಸ್ ಕರೆಕ್ಟ್. A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2. ನೆಕ್ಸ್ಟ್ ಕ್ವಶನ್, A² - B² ಮತ್ತು A - B ಹೋಲ್ ಸ್ಕ್ವೇರ್ ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್. ನೋಡಿ, A² - B² ಇದನ್ನ ನಾವು A ಪ್ಲಸ್ B ಇಂಟು A ಮೈನಸ್ ಬಿ ಅಂತ ಬರೀಬಹುದು. ಅದೇ ರೀತಿ A - B ಹೋಲ್ ಸ್ಕ್ವೇರ್ ಅನ್ನ A - B ಇಂಟು A ಮೈನಸ್ ಬಿ ಅಂತ ಬರೀಬಹುದು. ಸೊ ಇದರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಮತ್ತು ಹೈಯೆಸ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ A ಮೈನಸ್ ಬಿ ಅನ್ನೋದು. ದೇರ್ಫೋರ್ A ಮೈನಸ್ ಬಿ ಅನ್ನೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇಲ್ಲಿ ಎರಡು ಕಡೆ ಕೊಟ್ಟಿದ್ರೆ ಯಾವುದೋ ಒಂದು ಬೇರೆ ಆಪ್ಷನ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಮೇ ಬಿ ಯಾವುದೋ ಒಂದನ್ನ ಸ್ಕ್ವೇರ್ ಅಂತ ಅನ್ಕೊಳ್ರಿ, ಇನ್ನೊಂದನ್ನ A ಮೈನಸ್ ಬಿ ಅಷ್ಟೇ ಅನ್ಕೊಂಡ್ರೆ ಆಪ್ಷನ್ 4 ಕರೆಕ್ಟ್. A ಮೈನಸ್ ಬಿ ಅನ್ಕೊಂಡ್ರೆ ಇದನ್ನ ಸ್ಕ್ವೇರ್ ಅನ್ಕೊಂಡ್ರೆ ಇದು A ಮೈನಸ್ ಬಿ ಅನ್ಕೊಂಡ್ರೆ ಆಪ್ಷನ್ 1 ಕರೆಕ್ಟ್. ಒಟ್ಟಿನಲ್ಲಿ ಗೊತ್ತಿರಬೇಕು A ಮೈನಸ್ ಬಿ ಅನ್ನೋದು ಮಸ